ಸರ್ವಪಕ್ಷ ಸಭೆಯಲ್ಲಿ ಸಿಂಧೂರದ ಚರ್ಚೆ ಆಗಿದೆ. ಅದರಲ್ಲಿ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ರಾಜನಾಥ್ ಸಿಂಗ್ ಅವರ ಜೊತೆಗೆ ಹೋಮ್ ಮಿನಿಸ್ಟರ್ ಆಗಿರುವಂಥ ಅಮಿತ್ ಶಾ, ಹಾಗೆಯೇ ಹೆಲ್ತ್ ಮಿನಿಸ್ಟರ್ ಆಗಿರ್ತಕ್ಕಂತಹ JP ನಡ್ಡಾ, ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಪ್ರತಿಪಕ್ಷಗಳ ನಾಯಕರುಗಳು ಕೂಡ ಭಾಗಿಯಾಗಿದ್ದರು. ಲೋಕಸಭೆ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. 9 ಉಗ್ರ ತಾಣಗಳನ್ನು ಉಡೀಸ್ ಮಾಡಿರುವಂತಹ ಭಾರತೀಯ ಸೇನೆಯ ಶೌರ್ಯದ ವಿಚಾರವನ್ನು ಕೂಡ ಇವತ್ತು ಸರ್ವಪಕ್ಷಗಳ ಗಮನಕ್ಕೆ ತರಲಾಗಿದೆ. ಭಾರತ ಸರ್ಕಾರ ಭಾರತದ ಎಲ್ಲ ರಾಜಕೀಯ ಪಕ್ಷಗಳ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದೆ. ನಮ್ಮ ಸೇನೆಯ ಶೌರ್ಯ, ಅದರ ಸಾಮರ್ಥ್ಯ ಹೇಗೆ, ಯಾವ ಸ್ವರೂಪದಲ್ಲಿ ಕೆಲಸ ಮಾಡಲಾಗಿದೆ ಅಂತೇಳಿ ಮತ್ತು ಸರ್ವಪಕ್ಷ ಸಭೆಗಳಿಗೆ ಸದಸ್ಯರಿಗೆ ಹೇಳಲಾಗಿದೆ. 100ಕ್ಕೂ ಅಧಿಕ ಉಗ್ರರನ್ನು ಕೊಲ್ಲಲಾಗಿದೆ. ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. 100ಕ್ಕೂ ಅಧಿಕ, 70 ಅಂತ ನಿನ್ನೆವರೆಗೂ ಇತ್ತು, ಅದು 100ಕ್ಕೂ ಹೆಚ್ಚು ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸರ್ವಪಕ್ಷಗಳ ಸಭೆಯಲ್ಲಿ ಹೇಳಿದೆ. 100ಕ್ಕೂ ಅಧಿಕ ಉಗ್ರರನ್ನು ಕೊಲ್ಲಲಾಗಿದೆ ಹಾಗೂ ಕಾರ್ಯಾಚರಣೆಯನ್ನು ನಿಲ್ಲಿಸಿಲ್ಲ. ಆಪರೇಷನ್ ಸಿಂಧೂರ ನಿಂತಿಲ್ಲ, ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಆಪರೇಷನ್ ಸಿಂಧೂರ ಈಗಲೂ ಕೂಡ ಮುಂದುವರೆದಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳಿಗೂ ಕೂಡ ನೀಡಿದೆ. ಈ ಮೂಲಕವಾಗಿ ಆಪರೇಷನ್ ಸಿಂಧೂರವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಪಾಕಿಸ್ತಾನದಿಂದ ಪ್ರಚೋದನೆ ಆದರೆ ಮಾತ್ರ ಕ್ವಿಕ್ ಆಕ್ಷನ್. ಈಗ ಮೊದಲ ದಿವಸ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ 2ನೇ ದಿವಸಕ್ಕೆ ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಹೋಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಪಾಕಿಸ್ತಾನದ ಅಪ್ರಚೋದಿತವಾದಂತಹ ದಾಳಿಗಳು, ನಾಗರಿಕರನ್ನು ಗುರಿಯಾಗಿಸಿ ಮಾಡಿರುವಂತಹ ದಾಳಿ. ಹೀಗಾಗಿ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಪ್ರಚೋದನೆಯನ್ನು ಮಾಡಿದರೆ ಆಗ ಮಾತ್ರ ಭಾರತ ಕ್ವಿಕ್ ಆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೆ. ಅದೇ ಇವತ್ತು ನಡೆದಿರ್ತಕ್ಕಂತಹ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಸರ್ವನಾಶ. ಕೇಂದ್ರ ಸರ್ಕಾರದ ಆಪರೇಷನ್ಗೆ ಶ್ಲಾಘನೆಯನ್ನ ಪ್ರತಿಪಕ್ಷಗಳು ಕೂಡ ವ್ಯಕ್ತಪಡಿಸಿದ್ದಾವೆ ಮತ್ತು ಸಂಪೂರ್ಣ ಸಹಕಾರದ ಭರವಸೆಯನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದ್ದಾವೆ. ಭಾರತದ ಸುರಕ್ಷತೆಯ ವಿಚಾರದಲ್ಲಿ, ಭಾರತದ ನೆಲದ ವಿಚಾರದಲ್ಲಿ ಯಾವತ್ತೂ ಕೂಡ ಒಗ್ಗೂಡಿಯೇ ಇರುತ್ತೆ ಅನ್ನುವಂತಹ ಮಾತುಗಳು ಕೂಡ ವ್ಯಕ್ತವಾಗಿದ್ದಾವೆ. ಪ್ರಧಾನಮಂತ್ರಿ ಮೋದಿಯವರು ಇವತ್ತಿನ ಸರ್ವಪಕ್ಷಗಳ ಸಭೆಗೆ ಗೈರು ಹಾಜರಾಗಿದ್ದರು. ಅವರು ಯಾಕೆ ಬಂದಿಲ್ಲ ಸರ್ವಪಕ್ಷಗಳ ಸಭೆಗೆ ಅನ್ನುವಂತಹ ಪ್ರಶ್ನೆಯನ್ನು ಯಥಾ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ. ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಮತ್ತು AICCನ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ವಿಶೇಷ ಅಧಿವೇಶನವನ್ನು ಕರೆಯೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರತಿಪಕ್ಷಗಳು ಒತ್ತಾಯವನ್ನು ಮಾಡಿದ್ದಾವೆ. ನೀವು ಆದಷ್ಟು ಬೇಗನೆ ವಿಶೇಷ ಅಧಿವೇಶನವನ್ನು ಕರೀಬೇಕು. ಅಲ್ಲಿ ಭಾರತೀಯ ಸೇನಾಪಡೆಗಳಿಗೆ ಗೌರವವನ್ನು ಸಮರ್ಪಣೆ ಮಾಡುವಂತಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಿರ್ಬೋದು, ಇದನ್ನು ಮಾಡಬೇಕಿದೆ ಅನ್ನೋದನ್ನ ಸರ್ಕಾರಕ್ಕೆ ಹೇಳಿದ್ದಾವೆ. ಇನ್ನು ಪೂಂಚ್ ವಲಯದ ಜನರಿಗೆ ರಕ್ಷಣೆ ಮತ್ತು ಸಹಾಯಕ್ಕೂ ಕೂಡ ಆಗ್ರಹಿಸಿದ್ದಾವೆ. ಯಾಕೆಂದರೆ ಪೂಂಚಿನಲ್ಲಿ ಸರಿಸುಮಾರು 16 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದನ್ನ ಈಗಾಗಲೇ ಸರ್ಕಾರವೇ ಅಧಿಕೃತವಾಗಿ ಹೇಳಿದೆ. ಪಾಕ್ ಶೆಲ್ ದಾಳಿಯಿಂದ ಬೆಚ್ಚಿಬಿದ್ದಂಥವರ ಆಸರೆಗೆ ಆಗ್ರಹವನ್ನು ಮಾಡಲಾಗಿದೆ. ಆದಷ್ಟು ಬೇಗನೆ ನಾವು ಅವರ ಪೂಂಚಿನಲ್ಲಿರ್ತಕ್ಕಂತಹ ನಮ್ಮ ಜನರನ್ನು ಕಾಪಾಡಿಕೊಳ್ಬೇಕು. ಪಾಕ್ನ ಶೆಲ್ ದಾಳಿಯಿಂದ ಬೆಚ್ಚಿಬಿದ್ದಂಥವರ ಅವರಿಗೆ ಆಸರೆಯನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಪ್ರತಿಪಕ್ಷಗಳು ಕೂಡ ಮಾಡಿದ್ದಾವೆ. ಇವತ್ತಿನ ಸರ್ವಪಕ್ಷಗಳ ಸಭೆಯ ನಂತರ ಕಿರಣ್ ರಿಜಿಜು ಅವರು ಮಾತನಾಡಿದ್ದಾರೆ, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. रक्षा मंत्री ने कहा है कि ये ऑन गोइंग ऑपरेशन है, इसलिए पूरे एक घटना को अलग से ब्रीफिंग या अलग से उसको प्रेजेंटेशन करना सही नहीं है, क्योंकि घटना चल रही है, आप सबको मालूम है, इसलिए उसको उस तरीके से ब्रीफिंग नहीं होते हैं. इसमें पॉलिटिकल पार्टीज का ब्रॉड कंसेंसस के लिए ये बैठक था, इसलिए वैसे ही बैठक चली और संपन्न हुआ. इसलिए मैं सारे पॉलिटिकल पार्टीज को मैच्योरिटी दिखाने के लिए धन्यवाद देना चाहता हूँ कि बॉर्डर पे जो हमारे लोग हैं उनकी सुरक्षा ठीक होना चाहिए और जो कश्मीर घाटी में भी जिनके जान गए हैं उनकी भी देखभाल होना चाहिए. पुंछ सेक्टर में जो हो रहा है कि उसका एक वहाँ पर जो गोलीबार हो रहा है और उसमें सरकार से आग्रह किया है कि नागरिकों की सुरक्षा वहाँ प्राथमिकता देना चाहिए. राहुल गांधी जी का पॉइंट था कि पार्लियामेंट सेशन अगर बुलाएंगे तो ये थोड़े से मुद्दे डिस्कस कर सकते हैं और इसमें सैकड़ों आदमी MPs अपनी बात भी रख सकते हैं. पूरा
एक भरोसा पाकिस्तान के लोगों को मिलेगा, इस लिहाज से उन्होंने उठाया था। ಹೀಗೆ ಇವತ್ತಿನ ಏನು ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಮೆಚುರಿಟಿಯನ್ನು ವ್ಯಕ್ತಪಡಿಸಿದ್ದಾವೆ ಅಂತ ಹೇಳ್ಕೊಂಡು ಸರ್ಕಾರ ಹೇಳಿದೆ ಮತ್ತು ಎಲ್ಲರೂ ಕೂಡ ನಾವು ಜೊತೆಯಲ್ಲಿರ್ತೀವಿ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ ಅನ್ನೋಂತಹ ಮಾತುಗಳನ್ನು ಹೇಳಿದ್ದಾರೆ. ಹಾಗೆಯೇ ಪ್ರತಿಪಕ್ಷ ನಾಯಕರು ಕೂಡ ಹೇಳಿದ್ದಾರೆ, ಇಲ್ಲ ನಾವು ವಿಶೇಷ ಅಧಿವೇಶನಕ್ಕೆ ಕೇಳಿದ್ದೀವಿ. ಹಾಗೆಯೇ ಪೂಂಚಿನಲ್ಲಿ ಏನು ಅಪ್ರಚೋದಿತ ದಾಳಿ ನಡೀತಾ ಇದೆ ಪಾಕಿಸ್ತಾನದ ಕಡೆಯಿಂದ, ಅದರ ಬಗ್ಗೆಯೂ ಕೂಡ ನಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದೀವಿ. ಆ ಕಡೆಗೂ ಕೂಡ ಗಮನ ಹರಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ ಮತ್ತು ವಿಶೇಷ ಅಧಿವೇಶನವನ್ನು ಕರೆದು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಸಮಗ್ರ ವಿಚಾರಗಳ ಬಗ್ಗೆ ಎಲ್ಲ ಸಂಸದರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಸಿಗುತ್ತೆ. ಅವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಬೋದು. ಹಾಗಾಗಿ ವಿಶೇಷ ಅಧಿವೇಶನ ಕರಿಬೇಕು ಅನ್ನೋಂಥ ಆಗ್ರಹವನ್ನು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ವಿವರಿಸಿದ್ದಾರೆ. ಆದರೆ ಪಾಕಿಸ್ತಾನ ಎಷ್ಟೇ ಆದರೂ ಕೂಡ ಅದರ ನರಿಬುದ್ಧಿಯನ್ನು ಬಿಡೋದಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಯುದ್ಧ ಎದುರಿಸಲಾಗದ ಪಾಕ್ನಿಂದ ನರಿಬುದ್ಧಿಯ ಪ್ರದರ್ಶನ ನಡೀತಾ ಇದೆ. ಯಾಕಂದರೆ ಪಾಕಿಸ್ತಾನಕ್ಕೆ ಭಾರತ ಜೊತೆಗೆ ನೇರ ಯುದ್ಧವನ್ನು ಮಾಡಿ 3 ಬಾರಿ ಬಹಳ ದೊಡ್ಡ ಹೊಡೆತವನ್ನು ಅನುಭವಿಸಿತ್ತು. ಹೀಗಾಗಿ ಅದು 4ನೇ ಬಾರಿ ಯುದ್ಧಕ್ಕಂತೂ ಭಾರತ ಜೊತೆಗೆ ಬರ್ತಾ ಇಲ್ಲ. ಕಾರ್ಗಿಲ್ನಲ್ಲಿ ಮಾಡಿರುವಂಥದ್ದು ಯುದ್ಧ ಆಗಿರಲಿಲ್ಲ, ಅದು ಪ್ರಾಕ್ಸಿ ವಾರನ ಮಾಡುತ್ತೆ, ಅದು ಉಗ್ರರ ವೇಷದಲ್ಲಿ ಬರುತ್ತೆ, ಅದು ಉಗ್ರರನ್ನು ಕಳಿಸುತ್ತೆ, ಅಥವಾ ಉಗ್ರರ ವೇಷದಲ್ಲಿ ಪಾಕಿಸ್ತಾನದ ಸೈನಿಕರು ಕೂಡ ಬರ್ತಾರೆ. ಹೀಗೆ ಭಾರತದ ಮೇಲೆ ಪಾಕಿಸ್ತಾನ ಈಗ ಕ್ಷಿಪಣಿ ದಾಳಿಗೂ ಕೂಡ ಯತ್ನವನ್ನು ಮಾಡ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದಾಳಿ ಒಂದು ಭಾಗ, ಅದಾದ ನಂತರ ಈಗ ಕ್ಷಿಪಣಿ ದಾಳಿಯನ್ನು ಮಾಡ್ತಿದೆ. ಉಗ್ರರನ್ನ ತನ್ನ ನೆಂಟರು, ತನ್ನ ಮನೆಯವರು ಅಂತ ಇಟ್ಕೊಂಡಿರುವಂತಹ ಪಾಕಿಸ್ತಾನ ಉಗ್ರರ ಮೇಲೆ ನಡೆಸಿರುವಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾರತದ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಭಾರತದ ಮೇಲೆ ಪಾಕಿಸ್ತಾನ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ. ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಬೇರೆ ಬೇರೆ ನಗರಗಳನ್ನು ಗುರಿಯಾಗಿಸಿ ಏನೋ ಅವರು ಕ್ಷಿಪಣಿ ದಾಳಿ ಮಾಡಿದ್ರು, ಅಂತಹ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಕ್ಷಿಪಣಿಯನ್ನು ಆಕಾಶದಲ್ಲಿ ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನ ಹಾರಿಸಿದ್ದಂತಹ ಕ್ಷಿಪಣಿಗಳನ್ನು ಅದು ನೆಲಕ್ಕೆ ಟಚ್ ಆಗೋದು ಇರಲಿ, ಅದು ಭಾರತ ಗಡಿ ಪ್ರವೇಶ ಆಗ್ತಾ ಇದ್ದಂತೆಯೇ ಆಕಾಶದಲ್ಲಿನೇ ಸುಟ್ಟು ಹೋಗಿದೆ, ಅದನ್ನು ಉರುಳಿಸಲಾಗಿದೆ, ಹೊಡೆದುರುಳಿಸುವಂಥ ಕೆಲಸವನ್ನು ಭಾರತ ಮಾಡಿದೆ. ಇನ್ನು ಚೀನಾ ನಿರ್ಮಾಣದ ಕ್ಷಿಪಣಿಯ ಅವಶೇಷ ಕೂಡ ಪತ್ತೆಯಾಗಿದೆ. ಪಾಕಿಸ್ತಾನದ ಕಡೆಯಿಂದ ಹಾರಿ ಬಂದಿರತಕ್ಕಂತಹ ಕ್ಷಿಪಣಿ ಅದು ಚೀನಾದ ಅವಶೇಷ ಆಗಿತ್ತು, ಚೀನಾ ನಿರ್ಮಿತ ಕ್ಷಿಪಣಿ ಅವಶೇಷ ಆಗಿತ್ತು. ಅಂದರೆ ಚೀನಾ ತನ್ನ ಬಳಿಯಿಂದ ಭಾರತದ ಶತ್ರುವಾಗಿರ್ತಕ್ಕಂತಹ ಪಾಕಿಸ್ತಾನಕ್ಕೆ ಸೇನಾ ನೆರವನ್ನು ಕೊಡ್ತಾ ಇದೆ ಅನ್ನೋಂಥದ್ದಕ್ಕೂ ಕೂಡ ಇದು ದೃಢೀಕರಿಸುವಂಥ ರೀತಿಯಲ್ಲಿತ್ತು. ಚೀನಾ ನಿರ್ಮಾಣದ ಕ್ಷಿಪಣಿಗಳ ಅವಶೇಷ ಪತ್ತೆಯಾಗಿದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗೆಯೇ ಗಡಿ ಪ್ರದೇಶಗಳ ಹಳ್ಳಿಗಳು, ನಾಗರಿಕರ ಮೇಲೆ ಶೆಲ್ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದು ಪಾಕಿಸ್ತಾನದ ನಾರ್ಮಲ್ ಆಗಿರ್ತಕ್ಕಂತಹ ಪಾಕಿಸ್ತಾನದ ಬುದ್ಧಿ ಏನಂತ ಹೇಳಿದರೆ, ಅದಕ್ಕೆ ಯಾವತ್ತೂ ಕೂಡ ಭಾರತದ ಸೈನಿಕರ ಮೇಲೆ ನೇರ ದಾಳಿಯನ್ನು ನಡೆಸುವಂಥ ಯಾವುದೇ ಶಕ್ತಿಯನ್ನು ಅದು ಹೊಂದಿಲ್ಲ. ಇದೇ ಕಾರಣಕ್ಕಾಗಿ ಭಾರತೀಯ ಸೈನಿಕರ ಬದಲಿಗೆ ಭಾರತೀಯ ಸೈನಿಕರಿಗೆ ಒಂದು ವೇಳೆ ಅವರು ದಾಳಿ ಮಾಡ್ತಾರೆ ಅಂತ ಹೇಳಿದರೆ ಅದು ಉಗ್ರರ ಮೂಲಕವಾಗಿ ದಾಳಿ ಮಾಡ್ತಾರೆ ಹೊರತು ಬೇರೇನೇನು ಮಾಡೋದಿಲ್ಲ. ಇದು ಪಾಕಿಸ್ತಾನ ಕಂಡುಕೊಂಡಿರ್ತಕ್ಕಂತಹ ದಾರಿ. ಹಾಗೆಯೇ ಪಾಕಿಸ್ತಾನ ನೆಕ್ಸ್ಟ್ ಮಾಡುವಂಥದ್ದು ಭಾರತದ ನಾಗರಿಕರ ಮೇಲೆ ದಾಳಿಯನ್ನು ನಡೆಸುವಂಥದ್ದು. 3 ಮಹಿಳೆಯರು, 5 ಮಕ್ಕಳು, 5, 3, 8 ಜನ ಈ ರೀತಿಯಾಗಿ ಮಹಿಳೆಯರು, ಮಕ್ಕಳು ಅವರನ್ನು ಕೊಲ್ಲುವಂತಹ ಉದ್ದೇಶ ಪಾಕಿಸ್ತಾನಕ್ಕೆ ಯಾಕಿತ್ತು? ಉಗ್ರರನ್ನು ಕೊಂದಿರೋ ಕಾರಣಕ್ಕಾಗಿ ಪಾಕಿಸ್ತಾನ ಭಾರತದ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಕೂಡ ದಾಳಿ ಮಾಡಿದೆ. ಒಟ್ಟು 16 ನಾಗರಿಕರ ಸಾವಿಗೆ ಕಾರಣ ಆಗಿದೆ ಪಾಕಿಸ್ತಾನ. 8 ಜನ ಗಂಡಸರು, 3 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, 3 ಜನ ಹೆಣ್ಮಕ್ಳು, 5 ಜನ ಮಕ್ಕಳು ಸೇರಿದಂಗೆ ಒಟ್ಟು 16 ಜನರನ್ನು ಕೊಂದು ಹಾಕಿದೆ ಪಾಕಿಸ್ತಾನ. ಈ 16 ಜನರ ಸಾವನ್ನು ಸುಮ್ಮನೆ ಬಿಡಬೇಕಾ? ಇದಕ್ಕೂ ಪ್ರತೀಕಾರ ತೆಗೆದುಕೊಳ್ಬೇಕಲ್ಲ. ಆ ಪ್ರತೀಕಾರವನ್ನು ಇವತ್ತು ಭಾರತ ಮಾಡಿದೆ. ಅಲ್ಲಿಯ ಏರ್ ಡಿಫೆನ್ಸ್ ಸಿಸ್ಟಮನ್ನು ಛಿದ್ರ ಮಾಡೋದ್ರ ಮೂಲಕವಾಗಿ ಜನವಸತಿ, ಮಾರ್ಕೆಟ್, ಕಟ್ಟಡಗಳ ಮೇಲೆ ಪಾಕಿಸ್ತಾನ ಶೆಲ್ ದಾಳಿಯನ್ನು ಮಾಡ್ತಾ ಇದೆ. ಯಾಕಂದರೆ ನಿರಂತರವಾಗಿ ಶೆಲ್ ದಾಳಿಯನ್ನು ಮಾಡ್ತಾ ಹೋಗುವಂಥದ್ದು, ಗೊತ್ತಿಲ್ಲ ಗುರಿ ಇಲ್ಲ, ಒಟ್ಟು ಭಾರತ ಕಡೆಗೆ ಬಂದೂಕನ್ನು ತಿರುಗಿಸು, ಭಾರತ ಕಡೆಗೆ ಗುಂಡು ಹಾರಿಸು. ಇದಿಷ್ಟೇ ಪಾಕಿಸ್ತಾನ ಕಲ್ತ್ಕೊಂಡಿರುವಂತಹ ಯುದ್ಧ ತಂತ್ರ ಅಥವಾ ರಣತಂತ್ರ. ಅದಕ್ಕಿರುವಂಥದ್ದು ಕೇವಲ ಅಷ್ಟೇ. ಅದರ ಹೊರತಾಗಿ ಪಾಕಿಸ್ತಾನಕ್ಕೆ ಯಾವುದು ಮಾಡೋಕ್ಕಾಗ್ತಾ ಇಲ್ಲ. ಶೆಲ್ ದಾಳಿಯಿಂದಾಗಿ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಜನ ಕೂಡ ಆತಂಕದಲ್ಲಿದ್ದಾರೆ. ಯಾಕಂದರೆ ಮನೆಗಳನ್ನು ಕಳ್ಕೊಳ್ತಾ ಇದ್ದಾರೆ. ಮನೆ ಯಾವುದೋ ಭಾಗಕ್ಕೆ ಬಂದು ಬೀಳುವಂತಹ ಡ್ರೋನ್ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ. ಅದು ಯಾವುದೇ ವ್ಯಕ್ತಿ ಜನರನ್ನು ನೋಡದೇನೆ ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಗಳು ಆಗಿರುವಂಥದ್ದು. ಈ ವಿಚಾರದ ಬಗ್ಗೆ ಪೂಂಚ್ ನಿವಾಸಿಯೊಬ್ಬರು ಮಾತನಾಡಿದ್ದಾರೆ, ತೋರಿಸ್ತೀನಿ. मोदी सरकार की मोदी साहब ने जरा शीता बहुत अच्छा किया है, लेकिन असा गरीब लोगों ने भी जरा नुकसान होया, इसमें बारे में भी कुछ सोचा जाए। और ये मेरे बच्चे ने मकान सा जरा पूरा तबाह हुई है। इस बात तो कहना है कि कोई आए, मैं महकमे ना कोई तहसीलदार साहब वन पटवारी आए, यानी तो इसमें कोई देखो, इसमें एस्टिमेट बना कि क्या होया इसमें।